ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಹಾಗೆ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಇದೀಗ ನಾಯಕಿಯರು ಬದಲಾಗಿದ್ದಾರೆ. ವೀಕ್ಷಕರಿಗಂತೂ ಹಬ್ಬವೋ ಹಬ್ಬ. ಸೊ ಬೈತಿದ್ದವರೇ ಈಗ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಏನಾಯ್ತು? ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಭಾಗ್ಯ ಬ್ರಹ್ಮಗಂಟು ಸೀರಿಯಲ್ ನಾಯಕಿ ಬದಲಾದ್ರ? ಇವರೊಂದು ರೀಪ್ಲೇಸ್ಗೆ ಯಾರು ಬರ್ತಾ ಇದ್ದಾರೆ? ಏನ್ ಕತೆ? ಜೊತೆಗೆ ವೀಕ್ಷಕರು ಖುಷಿ ಪಡ್ತಿರೋದಾದ್ರೂ ಏನಕ್ಕೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಆಗಿರ್ಬೋದು ಅಥವಾ ಬ್ರಹ್ಮಗಂಟು ಸೀರಿಯಲ್ ನಾಯಕಿ ಬದಲಾಗ್ತಾ ಇಲ್ಲ, ಆದರೆ ಅವರ ಒಂದು ವ್ಯಕ್ತಿತ್ವ, ಅವರಿದ್ದಂತಹ ರೀತಿ ಇದೀಗ ಬದಲಾಗಿರುವಂಥದ್ದು. ಇದನ್ನ ನೋಡಿದಂತಹ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಹಾಗಾದ್ರೆ ಏನೇನು ಬದಲಾಯಿತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನ ಕೊನೆ ತನಕ ನೋಡಿ. ನಿಮಗೂ ಕೂಡ ಹೌದು ಅಂತ ಅನ್ಸಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಅಲ್ಲಿ ಅಳುಮುಂಜಿ ಭಾಗ್ಯ, ಇಲ್ಲಿ ಅಳುಮುಂಜಿ ದೀಪ, ಇಬ್ಬರ ಗೆಟಪ್ಪು ಕೂಡ ಇದೀಗ ಚೇಂಜ್ ಆಗಿರುವಂಥದ್ದು. ಇವರೀಗ ಕೇವಲ ಸಹನಶೀಲಮೈಗಳು ಅಂತ ಹಣೆಪಟ್ಟಿ ಕಟ್ಕೊಂಡಂತ ಹೆಣ್ಣು ಮಕ್ಕಳಲ್ಲ. ಹೆಣ್ಣು ಮುನಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ. ಇಬ್ಬರ ಗುರಿ ಕೂಡ ಒಂದೇ, ಗಂಡನ ಜೊತೆ ಸುಖವಾಗಿ ಬಾಳ್ವೆ ಮಾಡಬೇಕು, ಆತನಿಗೆ ಒಂದು ತಪ್ಪು ಗೊತ್ತಾಗಬೇಕು, ದಾರಿಗಳು ಬೇರೆ ಬೇರೆಯಷ್ಟೇ. ಸೊ ಭಾಗ್ಯ ಗಂಡನ ವಿರುದ್ಧವೇ ಸಿಡಿದಿರುವಂಥದ್ದು. ಸೊ ದೀಪ ಗಂಡನ ಅತ್ತಿಗೆಯ ವಿರುದ್ಧ ಸೊಂಟ ಕಟ್ಟಿ ನಿಂತಿದ್ದಾಳೆ. ಅಲ್ಲೂ ಕೂಡ ಪತ್ನಿಯನ್ನ ಕಂಡ್ರೆ ಗಂಡ ತಾಂಡವ್ಗೆ ಆಗೋದೇ ಇಲ್ಲ, ಇಲ್ಲಿ ಚಿರುಗೆ ಆಗೋದಿಲ್ಲ. ಸೊ ಅಲ್ಲಿಯ ಪತಿ ಪರಸ್ತ್ರೀ ವಶಕ್ಕೊಳಗಾಗಿದ್ರೆ ಇಲ್ಲಿಯ ಪತಿ ಅತ್ತಿಗೆಯ ವ್ಯಾಮೋಹದ ಹಿಡಿತದಲ್ಲಿರುವಂಥದ್ದು. ಒಟ್ಟಿನಲ್ಲಿ ದಾರಿ ಬೇರೆ ಬೇರೆ ಆದರೂ ಕೂಡ ಗುರಿ ಒಂದೇ ಸ್ನೇಹಿತರೆ. ಇದು ಸೀರಿಯಲ್ ಪ್ರೇಮಿಗಳಿಗೆ ಹಬ್ಬವನ್ನ ಉಂಟು ಮಾಡ್ತಾ ಇದೆ. ಸೊ ಬಹುತೇಕ ಸೀರಿಯಲ್ಗಳಲ್ಲಿ ಹೆಣ್ಣೇ ನಾಯಕಿ, ಹೆಣ್ಣೆ ವಿಲನ್ ಆಗಿರ್ತಾರೆ. ಸೀರಿಯಲ್ ನೋಡುಗರ ಪೈಕಿ ಮಹಿಳೆಯರದ್ದು ಸಿಂಹಪಾಲು ಅನ್ನುವಂಥ ಸಲುವಾಗಿಯೇ ಎಲ್ಲ ಸೀರಿಯಲ್ಗಳಲ್ಲೂ ಕೂಡ ಗಂಡು ಅನ್ನೋದು ಆಟಕ್ಕುಂಟ ಲೆಕ್ಕಕ್ಕಿಲ್ಲ ಅಷ್ಟೇ ಅನ್ನುವಂಥದ್ದಿರುತ್ತೆ. ಸೀರಿಯಲ್ಗಳನ್ನು ಕೇವಲ ಧಾರಾವಾಹಿ ರೂಪದಲ್ಲಿ ನೋಡದೆ ಅದನ್ನು ತಮ್ಮ ಜೀವನದ ಪಾತ್ರವೇ ಅಂತ ನೋಡುವಂಥ ಸಾಕಷ್ಟು ಜನ ಈ ಒಂದು ವಿಚಾರದಲ್ಲಿದ್ದಾರೆ. ಮಹಿಳಾ ವರ್ಗದವರೇ ಜಾಸ್ತಿ ಅಂತ ಹೇಳ್ಬೋದು. ಕೆಲವೊಂದು ಧಾರಾವಾಹಿಗಳು ಕೆಲವೊಂದು ಮನೆಯಲ್ಲಿ ತುಂಬ ಸೀಮಿತ ಆಗಿರುತ್ತೆ, ಕನೆಕ್ಟ್ ಆಗುತ್ತೆ. ಇದು ನಮ್ಮ ಮನೆಯಲ್ಲೇ ನಡೀತಾ ಇದೆ, ಇದು ನಂದೇ ಸ್ಟೋರಿ ಅನ್ನುವಂಥ ಮಟ್ಟಿಗೆ ಆ ಕಥೆಯನ್ನು ಹೆಣಿತಾರೆ. ಸಾಕಷ್ಟು ಜನ ಅದನ್ನು ಅವರ ಒಂದು ಲೈಫಿಗೂ ಕೂಡ ಅಳವಡಿಸ್ಕೊಳ್ತಾರೆ, ಯೋಚನೆ ಮಾಡ್ತಾರೆ. ಸೊ ಇದಕ್ಕೆ ಕಾರಣಕ್ಕಾಗಿಯೇ ಭಾಷೆ ಯಾವುದೇ ಇರಲಿ ಬಹುತೇಕ ಎಲ್ಲ ಸೀರಿಯಲ್ಗಳಲ್ಲೂ ಕೂಡ ಮಹಿಳೆಯರೇ ಪ್ರಧಾನವಾಗಿರ್ತಾರೆ. ಆದರೆ ಇಲ್ಲಿ ನಾಯಕಿ ಅನ್ನಿಸ್ಕೊಂಡವಳು ಅತಿ ಮುಗ್ಧೆ, ಕುಟುಂಬ ಅಂತಂದ್ರೆ ಜೀವ ಬಿಡುವವಳು, ಅತೀ ಪೆದ್ದು ಎಲ್ಲವೂ ಆಗಿದ್ರೆ ಲೇಡಿ ವಿಲನ್ಗಳು ಅಗತ್ಯಕ್ಕಿಂತ ಹೆಚ್ಚು ಕ್ರೂರಿಗಳಾಗಿರ್ತಾರೆ. ಆದ್ರಿಂದ ನಾಯಕಿಯರು ಸಿಡಿದೆದ್ದು ಬಿಟ್ರೆ ಏನ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದೇ ಹಬ್ಬವನ್ನ ಈಗ ಒಟ್ಟಿಗೆ ನಾವೆಲ್ಲರೂ ಕೂಡ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ ಆಗಿರ್ಬೋದು, ಜಿ ಕನ್ನಡದ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನೋಡ್ತಾ ಇದ್ದೀವಿ. ಗಂಡನ ಅಕ್ರಮ ಸಂಬಂಧ ತಿಳಿದು ಭಾಗ್ಯ ಸಿಟ್ಟಿಗೆಡ್ದಿದ್ದಾರೆ. ಸೊ ಒಂದು ವಾರ ಭಾಗ್ಯ ಮನೆಯಲ್ಲಿ ಹತ್ತು ಸುಸ್ತಾಗಿದ್ದನ್ನು ಕಂಡು ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ಗಳು ಸುರಿಮಳೆಯೇ ಸ್ಟಾರ್ಟ್ ಆಗಿತ್ತು. ಸೊ ಸೀರಿಯಲ್ ಅನ್ನೋದನ್ನು ದಯವಿಟ್ಟು ಯಾರೂ ನೋಡಬೇಡಿ ಅನ್ನೋಷ್ಟರ ಮಟ್ಟಿಗೆ ವೀಕ್ಷಕರು ರೋಸಿ ಹೋಗಿದ್ರೆ ಏನಪ್ಪ ಈ ಧಾರಾವಾಹಿ ಅಂತ. ಇನ್ನು ಬ್ರಹ್ಮಗಂಟು ಸೀರಿಯಲ್ನಲ್ಲಿ ದೀಪಾಳ ವಿರುದ್ಧ ಗಂಡನ ಅತ್ತಿಗೆ ಸೌಂದರ್ಯ ಕೊಡ್ತಿದ್ದಂತಹ ಟಾರ್ಚರ್ ಆಗಿರ್ಬೋದು, ಅದ್ಯಾವುದು ತಿಳಿಯದೆ ಗಂಡ ಚಿರುವನ್ನು ನೋಡಿ ಸಾಕಾಗಿ ಹೋಗಿತ್ತು. ಆದರೆ ಇವೆರಡೂ ಸೀರಿಯಲ್ಗಳಿಗೆ ಇದೀಗ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಸೊ ಭಾಗ್ಯ ಸಂಪೂರ್ಣ ಬದಲಾಗ್ಬಿಟ್ಟಿದ್ದಾಳೆ. ಇದಾಗಲೇ ಅವಳು ಗಂಡನ ಪ್ರೀತಿಗಾಗಿ ಬದಲಾಗಿರುವಂಥದ್ದು. ತನ್ನ ಒಂದು ಪ್ರಾಣವನ್ನೇ ಪಣಕ್ಕಿಟ್ಟು SSLC ಪರೀಕ್ಷೆಯನ್ನು ಬರೀತಾರೆ. ಇಂಗ್ಲೀಷ್ ಆಗಿರ್ಬೋದು, ಡ್ರೈವಿಂಗ್ ಕಲಿತಾರೆ. ಸೊ ಸ್ಟಾರ್ ಹೋಟೆಲ್ನಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಳ್ತಾರೆ. ಆದರೆ ಅದ್ಯಾವುದು ಕೂಡ ಗಂಡನನ್ನು ಒಲಿಸ್ಕೊಳ್ಳುವಂಥ ಒಂದು ವಿಚಾರಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಈಗ ನಗುಮುಖದಿಂದಲೇ ಗಂಡನನ್ನು ಹೇಗೆ ಸರಿದಾರಿಗೆ ತರಬೇಕು ಅನ್ನುವಂಥದ್ದು ಭಾಗ್ಯಗೆ ಗೊತ್ತಿರುವಂಥದ್ದು. ಸೊ ತಾಂಡವ್ನ ನಿಜವಾದ ಬಣ್ಣ ಎಲ್ಲರ ಎದುರು ಬಯಲಾಗಿರೋ ಕಾರಣ ಅವನು ಕಿಮ್ ಅಂತ ಏನು ಅಂತ ಇಲ್ಲ. ಸೊ ಭಾಗ್ಯಳ ವರ್ತನೆ ಸಂಪೂರ್ಣ ಚೇಂಜ್ ಆಗಿದೆ. ಸೊ ಅದರ ಪ್ರೋಮೋ ಬಿಡುಗಡೆ ಆಗಿರುವಂಥದ್ದು. ಅದೇ ರೀತಿ ಬ್ರಹ್ಮಗಂಟುವಿನಲ್ಲಿ ಸೌಂದರ್ಯಳಿಗೆ ಚಾಲೆಂಜ್ ಮಾಡಿ ದೀಪ ಗಂಡನನ್ನು ಬದಲಿಸುವಂಥ ಒಂದು ಪಣವನ್ನು ತೊಟ್ಟಿರುವಂಥದ್ದು. ಅವಳು ಆಡಿದಂಥ ಒಂದೊಂದು ಮಾತು ಕೂಡ ವೀಕ್ಷಕರಿಗೆ ನಾಟಿದೆ. ಭಲೆ ಭಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಭಾಗ್ಯಲಕ್ಷ್ಮಿಯ ಭಾಗ್ಯ ಆಗಿರ್ಬೋದು, ಬ್ರಹ್ಮಗಂಟು ಸೀರಿಯಲ್ ದೀಪ ಕಂಪ್ಲೀಟ್ ಆಗಿ ಈಗ ಬದಲಾಗಿದ್ದಾರೆ. ಇದು
ವೀಕ್ಷಕರಿಗೆ ಖುಷಿ ಕೂಡ ಕೊಟ್ಟಿದೆ. ಇಷ್ಟು ದಿನ ನಾವು ಏನು ನೋಡ್ತಾ ಇದ್ವು, ಅವರ ಮುಗ್ಧ ಆಗಿರ್ಬೋದು, ಕಣ್ಣೀರನ್ನು ಹಾಕಿರೋದಾಗಿರ್ಬೋದು, ಅವರ ಕುಟುಂಬಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅನ್ನೋದಾಗಿರ್ಬೋದು, ಗಂಡ ಹೇಗಿದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅನ್ನೋದಾಗಿರ್ಬೋದು, ಈಗ ಕಂಪ್ಲೀಟಾಗಿ ಸೀರಿಯಲ್ಗೆ ಟ್ವಿಸ್ಟ್ ಸಿಕ್ಕಿರೋದ್ರಿಂದ ವೀಕ್ಷಕರು ಇದಪ್ಪ ಆಗಬೇಕು, ಹೀಗೆ ಮಹಿಳೆಯರು ಇರಬೇಕು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಮಹಿಳೆಯರಿಗೂ ಕೂಡ ಇದಿಷ್ಟ ಆಗಿರೋದ್ರಿಂದ ಪ್ರತಿದಿನ ಈ ಸೀರಿಯಲನ್ನು ಮಿಸ್ ಮಾಡದೆ ನೋಡ್ತಾ ಇದ್ದಾರೆ. ಸಾಕಷ್ಟು ಜನ ಅದಕ್ಕೆ ಅಡಿಕ್ಟ್ ಕೂಡ ಆಗಿದ್ದಾರೆ. ಸೊ ಭಾಗ್ಯಳ ಮುಂದಿನ ನಡೆ ಏನು, ಹಿಂಗಾಗಬೇಕು, ಹಿಂಗೆ ಭಾಗ್ಯ ಮಾಡಬೇಕು ಅನ್ನುವಂಥದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೋಮೋಗಳಿಗೆ ಕಮೆಂಟ್ ಹಾಕ್ತಾ ಇದ್ದಾರೆ. ಜೊತೆಗೆ ಬ್ರಹ್ಮಗಂಟು ಸೀರಿಯಲ್ ನಾಯಕಿಗೂ ಕೂಡ ಅವರ ಒಂದಷ್ಟು ವಿಚಾರಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಈ ರೀತಿಯಾಗಿ ಮಾಡು, ಈ ರೀತಿಯಾದರೆ ಹಿಂಗಾಗುತ್ತೆ ಅಂತ, ಅಷ್ಟರ ಮಟ್ಟಿಗೆ ಜನ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಸೊ ಸ್ನೇಹಿತರೆ, ನಿಮಗೆ ಈ ವಿಚಾರ ಖುಷಿ ಕೊಟ್ಟಿದೆಯಾ? ಇವರು ಬದಲಾದರೆ ಮುಂದೆ ಏನು ಆಗಬಹುದು? ಸೊ ತಾಂಡವಾಗಿರ್ಬೋದು ಅಥವಾ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಏನೇನು ಬದಲಾವಣೆ ಆಗಬಹುದು, ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.